ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ವೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಒಂದು ಹೊಸ ವ್ಲಾಗ್ ಆಗಿರುತ್ತೆ. ಇವತ್ತು ಬಂದು ಫ್ರೈಡೇ, ಸೊ ಟೆಂಪಲ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಮನೆಯವರೆಲ್ಲ ಹೋಗ್ತಾ ಇದ್ದೀವಿ. ನನ್ನ ಮಮ್ಮಿ ಮಧ್ಯಾಹ್ನನೇ ಹೋಗ್ಬಿಟ್ಟು ಬಂದಿದ್ದಾರೆ, ಸೊ ಮಮ್ಮಿ ಬರ್ತಾಯಿಲ್ಲ. ನಾನು ಡ್ಯಾಡಿ ವಿನೋತಾ ವೀರೇಶ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಹಾಗೆ ಸ್ವಲ್ಪ ಪೈಗೆ ಹೋಗಬೇಕಾಗಿತ್ತು. ಸೊ ಯಾಕೆ ಏನು ಎತ್ತ ಅಂತ ಮುಂದೆ ಹೋಗ್ತಾ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಯ್ ಮಾಡಪ್ಪ, ಏನಪ್ಪ ನೋಡ್ತಾ ಇದ್ದೀರಾ ವಿನೋತಾ? ಹೀರೋಯಿನ್ ತೋರಿಸ್ರು, ಹೀರೋಯಿನ್. ಹಾಯ್ ಮೇಡಮ್ ಒಂದು ಫೋಟೋ ಪ್ಲೀಸ್. ಇದೆಲ್ಲ ಕಟ್ ಮಾಡ್ತೀನಿ ವಾಯ್ಸ್ ಓವರ್. ಮೇಡಮ್ ಈ ಥರ ಮಾಡಬಾರ್ದು ಮೇಡಮ್. ಫಾರ್ ದ ಫಸ್ಟ್ ಟೈಮ್ ಗೀ ರೈಸ್ ಕೊಟ್ಟಿದ್ದಾರೆ ನೋಡು ಪ್ರಸಾದಕ್ಕೆ. ಟೆಂಪಲ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಪೈಗೆ. ಯಾಕೆ ಅಂತಂದರೆ ನಮ್ಮ ಮನೇಲಿ ವಾಷಿಂಗ್ ಮೆಷಿನ್ ಸ್ವಲ್ಪ ಹಾಳಾಗಿತ್ತು. ಅಂದರೆ ತುಂಬ ವರ್ಷ ಆಗಿದೆ ತೊಗೊಂಡು. ಚೆನ್ನಾಗೇ ಇತ್ತು, ಬಟ್ ನಾವು ಈ ಮದರ್ ಬೋರ್ಡ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಮಿಸ್ಸಾಗಿ ನೀರು ಹಾಕಿ ಅದು ಹಾಳಾಗಿತ್ತು ಮದರ್ ಬೋರ್ಡು. ಸೊ ಅದನ್ನು ರಿಪೇರಿ ಮಾಡಿಸೋದಕ್ಕೆ ಅಷ್ಟು ಖರ್ಚು ಮಾಡೋ ಬದಲು ಸುಮ್ಮನೆ ಹೊಸದೇ ತೊಗೊಂಡ್ಬಿಡೋದು ಬೆಟರ್ ಅಂತ ಅಂದ್ಬಿಟ್ಟು ಹೊಸದನ್ನ ನೋಡೋದಕ್ಕೆ ಹೋಗಿದ್ವಿ. ಆ್ಯಂಡ್ ಅಲ್ಲೇ ನೋಡಿ ಬುಕ್ ಕೂಡ ಮಾಡಿ ಬಂದುಬಿಟ್ವಿ. ಆ್ಯಂಡ್ ಹಾಗೆ ಸುಮ್ಮನೆ ಫ್ರಿಜ್ಜು ಅದು ಇದು ಎಲ್ಲ ನೋಡ್ತಿದ್ವಿ. ಚಿಕ್ಕ ಫ್ರಿಜ್ ಬೇಕಿತ್ತು. ಅದೆಲ್ಲ ನೋಡಿಕೊಂಡು ಯಾವ್ದ್ಯಾವ್ದಿದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಮಾತಾಡ್ಕೊಂಡು ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಯಾವ ಒಂದು ಏನದು ವಾಷಿಂಗ್ ಮಿಷಿನ್ ಆರ್ಡ್ರ್ ಮಾಡಿದ್ವಿ ಅಂದರೆ ಬುಕ್ ಮಾಡಿದ್ವಿ ಅಂತಂದರೆ IFB ಕಂಪ್ನಿದು ಬುಕ್ ಮಾಡಿದ್ವಿ. ಬಿಕಾಸ್ IFB ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಮನೇಲಿ ಕೂಡ, ನಮ್ಮ ಅತ್ತೆ ಮನೇಲಿ ಕೂಡ IFBನೇ ನಾವು ತೊಗೊಂಡಿರೋದು. ಬಟ್ ನಮ್ಮದು ಫ್ರಂಟ್ ಲೋಡು, ಮಮ್ಮಿ ಅವರು ಟಾಪ್ ಲೋಡ್ ತೊಗೊಂಡ್ರು. ಬಿಕಾಸ್ ಫ್ರಂಟ್ ಲೋಡ್ ಬೇಡ ಅಂತ ಅಂದ್ಬಿಟ್ಟು ಟಾಪ್ ಲೋಡೇ ತೊಗೊಂಡ್ರು. ಸೊ ಪ್ರೈಸ್ ಎಲ್ಲ ನೋಡೋಕೆ ಹೋದರೆ ಪರವಾಗಿಲ್ಲ, ಟಾಪ್ ಲೋಡ್ಗೆ ಕಮ್ಮಿ ಇರುತ್ತೆ ಸ್ವಲ್ಪ ಫ್ರಂಟ್ ಲೋಡ್ ಕಂಪೇರ್ ಮಾಡಿದ್ರೆ. ಸೊ ಪ್ರೈಸ್ ಎಲ್ಲ ಪರವಾಗಿರಲಿಲ್ಲ. ಆ್ಯಂಡ್ ನಮಗೆ ಗೊತ್ತಿರೋರೊಬ್ಬರು ಪೈಯಲ್ಲಿ ವರ್ಕ್ ಮಾಡ್ತಾರೆ. ಸೊ ಅವ್ರ ಕಡೆಯಿಂದನೂ ಕೂಡ ಸ್ವಲ್ಪ ಡಿಸ್ಕೌಂಟ್ ಆಯಿತು. ತುಂಬ ಜಾಸ್ತಿ ಏನಲ್ಲ, ಅದ್ರ ಸ್ವಲ್ಪ ಡಿಸ್ಕೌಂಟ್ ಆಯಿತು, ಅವ್ರ ಕಡೆಯಿಂದ ಹೆಲ್ಪ್ ಆಯಿತು. ಸೊ ಒಟ್ಟಿನಲ್ಲಿ ತೊಗೊಂಡು ಬುಕ್ ಮಾಡಿದ್ವಿ. ಸೊ ಅವ್ರು ಹೇಳಿದ್ರು ನೆಕ್ಸ್ಟ್ ಡೇ ಬರುತ್ತೆ ಅಂತ. ಆ್ಯಂಡ್ ಇನ್ನೊಂದೇನೆಂದರೆ ವಾಷಿಂಗ್ ಮಿಷಿನ್ ಕೆಟ್ಟೋಗ್ಬಿಟ್ಟಿತ್ತಲ್ಲ, ಆಲ್ಮೋಸ್ಟ್ 1 ವೀಕ್ ಆಗಿತ್ತು. ಸೊ ಎಲ್ಲ ಅವ್ರವ್ರ ಬಟ್ಟೆ ಅವ್ರವರೇ ಒಗ್ಕೊತಾ ಇದ್ರು. ಮಮ್ಮಿ ಒಬ್ರಿಗೇ ಅಷ್ಟು ಬಟ್ಟೆಗಳನ್ನ ಒಗೆಯೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವ್ರವ್ರೇ ಒಗ್ಕೊಳ್ತಾ ಇದ್ರು. ಸೊ ಎಷ್ಟು ಬೇಗ ಬರುತ್ತೋ ಅಂತ ವೆಯ್ಟ್ ಮಾಡ್ತಿದ್ವಿ. ಕೊನೆಗೂ ಬಂತು. ಸೊ 1-2 ಡೇಸ್ ಆದಮೇಲೆ ಅದೆಲ್ಲ ಮುಗಿಸ್ಕೊಂಡು ಮಲ್ಲೇಶ್ವರಮಲ್ಲಿ ದೇವಸ್ಥಾನ ಇತ್ತಲ್ಲ, ಅಲ್ಲಿಗೆ ಹೋಗಿ ಮತ್ತೆ ವಾಪಸ್ ಬರ್ತಾ ಫ್ರೂಟ್ಸು ಎಲ್ಲ ತೊಗೊಳ್ಬೇಕಾಗಿತ್ತು. ಅದನ್ನೆಲ್ಲ ತೊಗೊಂಡು ಏನಾದರೂ ಒಂಚೂರು ತಿನ್ನೋಣ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಹೋದ್ವಿ. ಆ್ಯಂಡ್ ಅಲ್ಲಿ ಫ್ರೂಟ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಹೇಳಬೇಕಂತಂದರೆ, ಕಂಪೇರ್ಡ್ ಟು ಯಶವಂತಪುರದಲ್ಲಿ ಪರವಾಗಿಲ್ಲ, ಸ್ವಲ್ಪ ಅಲ್ಲಿ ಕಾಸ್ಟ್ಲಿ ಇರುತ್ತೆ. ಬಿಕಾಸ್ ಅದು ಮೇನ್ ಏರಿಯಾ ಅಲ್ವಾ, ಸೊ ಅದಕ್ಕೇ. ಆ್ಯಂಡ್ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲ ಅವರೆಕಾಯಿ ಮತ್ತು ಏನದು ಇದ್ಕಿದ್ದ ಅವರೇ ಬೇಳೆ ಅದನ್ನೆಲ್ಲ ಇಟ್ಟಿದ್ರು. ಸೊ ಬೇರೆ ಏನೂ ಪರ್ಚೇಸ್ ಮಾಡೋದಕ್ಕೆ ಹೋಗಲಿಲ್ಲ ಆವತ್ತು. ಬಿಕಾಸ್ ಮುಂಚೆನೇ ಬಂದಿದ್ವಿ ಒಂದು ಸತಿ. ಸೊ ಅವಾಗೆಲ್ಲ ಪರ್ಚೇಸಿಂಗ್ ಆಗಿತ್ತು. ಸುಮ್ಮನೆ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಹೋಟೆಲ್ ಕಡೆಗೆ ಹೋಗ್ತಾಯಿದ್ವಿ. ಎಲ್ಲಿ ಹೋಗೋದು ಅಂತ ತುಂಬ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಅಲ್ಲೇ ಹೋಟೆಲ್ ಜನತಾ ಅಂತ ಇತ್ತು. ಇದು ಹಳೇ OG ಹೋಟೆಲ್ಲು ಹೇಳ್ಬೇಕಂತಂದರೆ. ನಾವು ಒಂದು ಸತಿ ಬಂದಿದ್ದೀವಿ ಅಷ್ಟೇ, ಅಂದರೆ ಫ್ಯಾಮಿಲಿ ಫುಲ್ಲು. ಬಟ್ ಅದಾದಮೇಲೆ ತುಂಬ ವರ್ಷ ಆಗಿತ್ತು ನಾವು ಬಂದೇ ಎಲ್ಲ ಹೆಂಗಿದೆ ಟೇಸ್ಟ್ ಅಂತ ಅಂದ್ಬಿಟ್ಟು. ಅದಾದಮೇಲೆ
ಸರಿ ಇಲ್ಲೇ ಹೋಗೋಣ, ಬೇರೆ ಎಲ್ಲೂ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ಮಂಗಳೂರು ಬೋಂಡ ತೊಗೊಂಡ್ವಿ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜವಾಗ್ಲೂ ಅದಕ್ಕೆ ಅನಿಸುತ್ತೆ ಅಷ್ಟೊಂದು ಜನ. ಹೊರಗಡೆ ಜನ ಕಾಣಿಸ್ತಾನೆ ಇರಲಿಲ್ಲ, ಒಳಗಡೆ ಹೋದ್ಮೇಲೆ ತುಂಬ ಜನ ಇದ್ದರು ಆ್ಯಕ್ಚುಲಿ. ಬಟ್ ನಾನು ಅದನ್ನೆಲ್ಲ ತೋರ್ಸೋದಕ್ಕೆ ಹೋಗಲಿಲ್ಲ. ಆ್ಯಂಡ್ ಮಂಗಳೂರು ಬೋಂಡನೂ ಅಷ್ಟೇ ಸಕ್ಕತ್ತಾಗಿತ್ತು. 2 ಪ್ಲೇಟ್ ಆರ್ಡರ್ ಮಾಡ್ಕೊಂಡು ತಿಂದ್ವಿ ಫಸ್ಟ್ ಬಂದಿದ್ದ ತಕ್ಷಣವೇ. ಅದಾದಮೇಲೆ ಎಲ್ಲರಿಗೂ ಮಸಾಲೆ ದೋಸೆನೇ ಹೇಳಿದ್ವಿ, ಬಿಕಾಸ್ ಮಸಾಲೆ ದೋಸೆ ಅಲ್ಲಿ ಫೇಮಸ್ಸು. ಸೊ ಮಸಾಲೆ ದೋಸೆನೇ ಹೇಳಿದ್ವಿ. ತುಂಬ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಬಟ್ ಏನಂದರೆ ಒಂದು ಮಸಾಲೆ ದೋಸೆ ತಿನ್ನೋ ಅಷ್ಟೊತ್ತಿಗೆ ತುಂಬ ಸುಸ್ತಾಗ್ಬಿಡುತ್ತೆ. ಯಪ್ಪ ಸಾಕಪ್ಪ ಅಂತ ಅನಿಸತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ, ಎಣ್ಣೆನೋ ತುಪ್ಪನೋ ಡಾಲ್ಡನೋ ನನಗೆ ಗೊತ್ತಿಲ್ಲ, ತುಂಬ ಜಾಸ್ತಿ ಹಾಕ್ಬಿಟ್ಟಿದ್ರು. ನೋಡೋಕ್ಕೆ ಸೈಜ್ ಚಿಕ್ಕದಾಗೇ ಇದೆ, ಬಟ್ ತುಂಬ ಹೊಟ್ಟೆ ತುಂಬೋಯಿತು ಅಂತ ಹೇಳ್ಬೋದು. ಸೊ ವಿನೂತಂಗೆ ಕೊಟ್ಟರು, ಬಿಸಿ ಬಿಸಿ ಇತ್ತು. ಆಮೇಲೆ ನಮಗೂ ಕೊಟ್ಟರು. ಆ್ಯಂಡ್ ಸಾಂಬಾರು ಚಟ್ನಿ ಮಾತ್ರ ಸಖತ್ತಾಗಿತ್ತು. ನಾವು ಸಾಂಬಾರಲ್ಲಿ ಹಚ್ಕೊಂಡೇ ಇಲ್ಲ ಅನಿಸುತ್ತೆ, ಚಟ್ನಿನಲ್ಲೇ ತಿಂತಾಯಿದ್ವಿ. ಅಷ್ಟು ಚೆನ್ನಾಗಿತ್ತು ಚಟ್ನಿನಲ್ಲಿ ಟೇಸ್ಟ್ ಕೂಡ. ತುಂಬ ಎಣ್ಣೆ. ಅವರು ಆನಿಯನ್ ಬೈಟು ಮಾಡ್ಕೊತಾ ಇದ್ದಾರೆ. ಇವರು ಒಂದೇ ತಟ್ಟೆಯಲ್ಲಿ ಹಂಗೆ ತಿಂತಾಯಿದ್ದಾರೆ. ನಾನೊಬ್ಳು ಸಿಂಗಲ್ ಒಬ್ಬಳೇ ತಿಂತಾಯಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ವಾವ್, ಸೋ ಕ್ರಿಸ್ಪಿ. ದಪ್ಪ ಇದೆ, ಹಂಗೆ ಕ್ರಿಸ್ಪಿ ಕೂಡ ಇದೆ. ಅವ್ರು ಹಾಕೊಡ್ತಾರೆ, ಕಪ್ ಕೊಡಲ್ಲ. ದೋಸೆ ಎಲ್ಲ ತಿಂದಾದ್ಮೇಲೆ ಒಂದು ಬಿಸಿಬೇಳೆಬಾತ್ ಹೇಳಿದ್ವಿ ಎಲ್ಲರಿಗೂ ಸೇರಿ, ಬಿಕಾಸ್ ತುಂಬ ಹೊಟ್ಟೆ ತುಂಬೋಗ್ಬಿಟ್ಟಿತ್ತು. ಅಟ್ಲೀಸ್ಟ್ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ತರಿಸಿದ್ವಿ. ಆ್ಯಂಡ್ ಅಲ್ಲಿ ಚಿಕ್ಕ ಡಬ್ಬಿ ನೋಡ್ತಿದ್ರಲ್ಲ, ಅದು ಬಂದು ಬಾದಾಮ್ ಹಲ್ವಾ. ಏನು ಸಕ್ಕತ್ತಾಗಿತ್ತಂದರೆ ಆ ಚಿಕ್ಕ ಡಬ್ಬನೇ ಬಂದು 50 ರುಪೀಸು ಪ್ರೈಸ್, ಆಯಿತಾ. ತುಂಬ ಚೆನ್ನಾಗಿತ್ತು. ಅದು ಒಂದು ಸ್ಪೂನ್ ತಿನ್ನೋಷ್ಟೊತ್ತಿಗೆ ಫುಲ್ ಬರೀ ತುಪ್ಪ 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 ಥರನೇ ಇತ್ತು. ಸಕ್ಕತ್ತಾಗಿತ್ತು. ಆ್ಯಂಡ್ ಬಿಸಿಬೇಳೆಬಾತ್ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ಬಟ್ ನಾನು ಜಾಸ್ತಿ ತಿನ್ನೋಕ್ಕಾಗಿಲ್ಲ, ಒಂದು 3 ಸ್ಪೂನ್ಸ್ ಏನೋ ತಿಂದೆ ಅಷ್ಟೇ, ಬಿಕಾಸ್ ಹೊಟ್ಟೆ ತುಂಬ ಹೋಗ್ಬಿಟ್ಟಿತ್ತು. ಬಟ್ ಈ ಹಲ್ವಾ ಏನಿದೆ ಅಲ್ಲ, ಸಖತ್ತಾಗಿತ್ತು ನಿಜವಾಗ್ಲೂ. ಅದು ಸ್ಪೆಷಲ್ ಅಂತ ಅನಿಸುತ್ತೆ ಅಲ್ಲಿ. ನಾವು 2 ತೊಗೊಂಡ್ವಿ. 2 ತೊಗೊಂಡು ಎಲ್ಲರಿಗೂ ಒಂದೊಂದು ಸ್ಪೂನ್ ಅಷ್ಟೇ ಬರೋದು ಆ ಹಲ್ವಾ. ಅಷ್ಟು ಚಿಕ್ಕ ಡಬ್ಬಿನಲ್ಲಿ ಅಷ್ಟೇ ಬರೋದು. ಒಂದು ಫುಲ್ ಅಂತೂ ಯಾರೂ ತಿನ್ನೋದಕ್ಕಾಗಲ್ಲ, ಬಿಕಾಸ್ ಅಷ್ಟು ಸ್ವೀಟ್ ಇರುತ್ತೆ, ಅಷ್ಟು ತುಪ್ಪ ಹಾಕಿರ್ತಾರೆ. ಸೊ 1 ಸ್ಪೂನಲ್ಲೇ ನಾವು ಎಷ್ಟು ಬೈಟ್ಸ್ ತೊಗೊಂಡಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಸೊ ಅಷ್ಟು ಚೆನ್ನಾಗಿತ್ತು ಒಟ್ಟಿನಲ್ಲಿ. ಆ್ಯಂಡ್ ಈ ಹೋಟೆಲ್ ಬಂದು OG ಹೋಟೆಲ್. ಈಗಲೂ ನಿಮಗೆ ಕೇಳಿಸ್ತಾ ಇರ್ಬೋದು ಕನ್ನಡ ಸಾಂಗ್ಸ್ ಪ್ಲೇ ಆಗ್ತಾ ಇದೆ. ಬರೀ ಹಳೆ ಸಾಂಗ್ಸೇ, 80s 90s ಸಾಂಗ್ಸ್. ತುಂಬ ಚೆನ್ನಾಗಿದೆ. ಸೊ ಎಲ್ಲ ತಿಂದು ಮತ್ತು ವಾಪಸ್ ಮನೆಗೆ ಬಂದ್ವಿ. ಅದಾದಮೇಲೆ ಏನೋ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಒಂದು 2 ಡೇಸ್ ಆದಮೇಲೆ ಮತ್ತೆ ವಾಷಿಂಗ್ ಮಿಷಿನ್ ಡೆಲಿವರಿ ಬಂತು. ಸೊ ಖುಷಿ ಆಯಿತು ಒಟ್ಟಿನಲ್ಲಿ, ಆವತ್ತೇ ಬಂತಲ್ಲ ಅಂತ ಅಂದ್ಬಿಟ್ಟು. ಬಟ್ ವಾಷಿಂಗ್ ಮಿಷಿನ್ ಏನೋ ಬಂತು, ಆದರೆ ಅದನ್ನು ಫಿಟ್ ಮಾಡೋರು ನೆಕ್ಸ್ಟ್ ಡೇ ಬರ್ತೀವಿ ಅಥವಾ ಸಂಜೆ ಬರ್ತೀನಿ ಅಂತಲೇ ಏನೋ ಹೇಳಿದ್ರು ಅನಿಸುತ್ತೆ. ಸೊ ಪರವಾಗಿಲ್ಲ, ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಅಲ್ಲಿ ಇನ್ನೊಂದು ವಾಷಿಂಗ್ ಮಿಷಿನ್ ಇದೆಲ್ಲ, ಅದನ್ನು ನಾವು ವಾಪಸ್ ಕೊಟ್ಬಿಡ್ತಾ ಇದ್ದೀವಿ. ಅಂದರೆ ವೇಸ್ಟ್ ಅದು, ಇಟ್ಕೊಂಡ್ರೂ ಏನು ಯೂಸ್ ಇಲ್ಲ. ಅದನ್ನು ತುಂಬ ಕಮ್ಮಿ ಪ್ರೈಸ್ಗೆ ತೊಗೊಂಡ್ರು. ಸೊ ನೋಡ್ತಿರ್ಬೋದು ಪ್ಯಾಕೇಜು ಫುಲ್ IFBದು. ಒಳಗಡೆ ಹೆಂಗಿದೆ ಅಂತ ನಾನು ಇನ್ನೂ ತೋರಿಸಿಲ್ಲ, ನೋಡೋಣ ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ತೋರಿಸ್ತೀನಿ, ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ. ಆ್ಯಂಡ್ ಇದು ಬಂದು ಇದು ವೈಕುಂಠ ಏಕಾದಶಿ ಇತ್ತಲ್ಲ, ಆವತ್ತಿನ ದಿನ ತೆಗೆದಿದ್ದಂಥ ವೀಡಿಯೋ. ಸೊ ಬೆಳಗ್ಗೆನೇ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಅಂದರೆ ನಮ್ಮ ಪಕ್ಕದ ಮನೆಯವ್ರ ಜೊತೆ ಹೋಗಿದ್ದೆ, ಬಿಕಾಸ್ ಮಮ್ಮಿ ಡ್ಯಾಡಿ ಲೇಟ್ ಆಗುತ್ತೆ ಅಂತ ಹೇಳಿದರು. ಸರಿ ನಾನು ಬೇಗ ಹೋಗಿ ಬಂದುಬಿಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಆ್ಯಂಡ್ ಅಲ್ಲಿ ವಿಷ್ಣು ಸಹಸ್ರನಾಮನೂ ಕೂಡ ಕೊಟ್ಟರು. ಬೀರೇಶ್ ಬೇಕು 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 ಅಂತ ಎಷ್ಟು 50 ರೂಪಾಯಿ ಕೊಡ್ತೀನಿ ಅಂದ್ರೂ ಎಲ್ಲೂ ಸಿಗ್ತಾ ಇರಲಿಲ್ಲ. ಅದು ಹುಡುಕಿ ಸಾಕಾಯಿತು ಅಂತ ಅಂದರು. ಅವತ್ತೇನೋ ನಮ್ಮ ಲಕ್ ಅನಿಸುತ್ತೆ. ಸೊ ಅವತ್ತು ಅಲ್ಲೇ ಫ್ರೀಯಾಗಿ ಕೊಟ್ಟರು ದೇವಸ್ಥಾನದಲ್ಲಿ. ಆ್ಯಂಡ್ ದೇವರು ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು.
ಇದು ಬಂದು ರಾಮಯ್ಯ ಹತ್ರ ಇರೋವಂಥ ದೇವಸ್ಥಾನ. ಇಲ್ಲಿ ವೆಂಕಟೇಶ್ವರ ಮತ್ತು ಇದು ಆಂಜನೇಯ ಎರಡೂ ದೇವಸ್ಥಾನ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ ಆ್ಯಂಡ್ ಅಷ್ಟೊಂದೇನು ರಶ್ ಇರೋದಿಲ್ಲ. ಬೆಳಗ್ಗೆ 7:30 8 ಗಂಟೆ ಆಗಿತ್ತು ನಾವು ಹೋದಾಗ. ತುಂಬ ರಶ್ ಏನಿರಲಿಲ್ಲ, ತುಂಬ ಚೆನ್ನಾಗೇ ದರ್ಶನ ಆಯಿತು. ನೋಡ್ತಿರ್ಬೋದು, ವಿಡಿಯೋ ಎಲ್ಲ ತೆಕ್ಕೊಳ್ಳೋ ಅಷ್ಟು ಏನದು ಫ್ರೀಡಮ್ ಇತ್ತು ಅಲ್ಲಿ ಹೇಳ್ಬೇಕಂತಂದರೆ. ಅಷ್ಟು ಚೆನ್ನಾಗಿ ನೋಡಿದ್ವಿ ದೇವ್ರನ್ನ. ಆ್ಯಂಡ್ ಖುಷಿ ಆಯಿತು. ಬೆಳಗ್ಗೆ ಈ ಥರ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದರೆ ಒಂಥರ ಪಾಸಿಟಿವ್ ವೈಬ್ಸ್ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಆ್ಯಂಡ್ ಈ ವಿಡಿಯೋ ಹಾಕೋದು ನಾನು ತುಂಬ ಲೇಟ್ ಆಯಿತು, ಬಿಕಾಸ್ ನಾನು ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲ. ಇವಾಗ ಅದನ್ನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ, ಬಿಕಾಸ್ ಅದು ಬೇರೆ ದಿನ ತೆಗೆದಿದ್ದು ವಿಡಿಯೋ, ಇದು ಬೇರೆ ದಿನ ತೆಗೆದಿದ್ದು ವಿಡಿಯೋ. ಸೊ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ಏನು ಅಂದ್ಕೊಳಕ್ಕೆ ಹೋಗಬೇಡಿ. ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಆಂಜನೇಯ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲೇ ಬಿಸಿ ಬಿಸಿ ಪ್ರಸಾದ ಕೂಡ ಕೊಟ್ಟರು. ತಿನ್ಕೊಂಡು ನಾನು ಮತ್ತೆ ಮನೆಗೆ ವಾಪಸ್ ಬಂದೆ. ಅಷ್ಟರಲ್ಲಿ ಮಮ್ಮಿ ಡ್ಯಾಡಿ ಕೂಡ ಹೊರಟರು ದೇವಸ್ಥಾನಕ್ಕೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.